ನೋಡ್ರಿ, ಇದು ದ್ವಾರಹಣ್ಸಿ ಗಿಡ ನಮ್ಮ ಹೊಲದ ಬದುವಿನಲ್ಲಿ ಬೆಳೆದಿತ್ತು. ಚಿಕ್ಕದಿದ್ದಾಗ ಇರಲಿ ಬಿಡು, ಇದನ್ನೇನು ಕೇಳೋದು ಬೇಡ ಅಂತ ಸುಮ್ಮನೆ ಕೈ ಬಿಟ್ಟಿದ್ದೆ. ಈಗಾಗಲೇ 2 ವರ್ಷ ಆಯಿತು. ಉತ್ತಮವಾದ ಒಂದು ಹಣ್ಣುಗಳನ್ನು ಕೊಡ್ತಾ ಇದೆ. ಇದಕ್ಕೆ ಬೆಳಗ್ಗೆ ಮತ್ತು ಸಾಯಂಕಾಲ ತುಂಬ ಪಕ್ಷಿಗಳು ಈ ಗಿಡದಲ್ಲಿ ಇರುತ್ತೆ. ಅವುಗಳು ಸಹ ಹಣ್ಣುಗಳನ್ನು ತಿಂತವು. ಆದ ಕಾರಣದಿಂದ ಇರಲಿ ಬಿಡು ಅಂತ ನಾನು ಇದನ್ನು ಸುಮ್ಮನೆ ಹಾಗೆ ಬಿಟ್ಟಿದ್ದೆ. ಈಗ 2 ವರ್ಷ ಆಯಿತು. ಉತ್ತಮವಾದಂಥ ಹಣ್ಣುಗಳನ್ನು ನಮಗೂ ಮತ್ತು ಪಕ್ಷಿಗಳಿಗೂ ನೀಡ್ತಾ ಇವೆ. ನೋಡಿ ಯಾವ ಥರ ಇದೆ ಹಣ್ಣುಗಳು. ಫ್ರೆಂಡ್ಸ್, ಇದು ನಿಮ್ಮ ಊರಲ್ಲಿ ಇವಕ್ಕೆ ಏನಂತ ಕರೀತಾರೆ ಅನ್ನೋದನ್ನು ಹೇಳ್ರಿ. ಯಾಕೆಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಹೆಸರುಗಳಿಂದ ಕರೀತಾರೆ. ಇದು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ದ್ವಾರಹುಣಸೆಕಾಯಿ ಅಂತ ಕರೀತಾರೆ, ದ್ವಾರಹುಣಸೆ ಹಣ್ಣು ಈ ಥರ ಕರೀತಾರೆ. ನಿಮ್ಮ ಸೈಡು ಏನಂತ ಕರೀತಾರೆ ಅನ್ನೋದನ್ನು ಹೇಳಿ, ಕಮೆಂಟ್ಸ್ ಮಾಡಿ. ಬಾರೆಹಣ್ಣು ಇನ್ನಿತರ ಗಿಡಗಳು ಯಾವುದೇ ಇದ್ದರೂ ಅವುಗಳು ಹಣ್ಣುಗಳು ಬಿಡ್ತವೆ. ಆದ ಕಾರಣ ಪಕ್ಷಿಗಳಿಗೂ ಹಣ್ಣು ಸಿಗುತ್ತೆ ಮತ್ತು ನಮಗೂ ಹಣ್ಣು ಸಿಗುತ್ತೆ. ಅದುಗಳಲ್ಲಿದ್ದರೆ ಹಾಗೆ ಬಿಡೋದು ಉತ್ತಮ ಅಂತ ನಮ್ಮ ಅನಿಸಿಕೆ. ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.